ಮಂಗಳೂರಿಗೆ ಆಗಮಿಸಿದ್ದಾರೆ ಕೆಸಿ ವೇಣುಗೋಪಾಲ್. ಕೆಸಿ ವೇಣುಗೋಪಾಲ್ರನ್ನ ಕಾಂಗ್ರೆಸ್ನ ನಾಯಕರು ಬರಮಾಡಿಕೊಂಡಿದ್ದಾರೆ. ಬಿಕೆ ಹರಿಪ್ರಸಾದ್ ಕೆಸಿ ವೇಣುಗೋಪಾಲ್ರನ್ನ ಸ್ವಾಗತಿಸಿದ್ದಾರೆ. ಏರ್ಪೋರ್ಟ್ನಿಂದ ಕೆಸಿ ವೇಣುಗೋಪಾಲ್ ಹೊರಬರ್ತಾ ಇದ್ದಂತೆ ಘೋಷಣೆಗಳು ಜೋರಾಗಿ ಕೇಳಿಬಂದಿವೆ. ಡಿಕೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಏರ್ಪೋರ್ಟ್ ಹೊರಗೆ ಡಿಕೆ ಬೆಂಬಲಿಗರು ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ದಾರೆ. ಡಿಕೆಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಬೆಂಬಲಿಗರ ಪಟ್ಟಿ ಹಿಡಿದಿದ್ದಾರೆ. ಕೆಸಿ ವೇಣುಗೋಪಾಲ್ಗೆ ಡಿಕೆ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮನಸ್ಸು ಮಾಡಿ ಡಿಕೆಗೆ ಸ್ಥಾನವನ್ನ ನೀಡಬೇಕು ಹೀಗಂತ ಕೆಸಿ ವೇಣುಗೋಪಾಲ್ ಇದ್ರೆ ಡಿಕೆ ಪರ ಜೈಕಾರವನ್ನ ಹಾಕಿದ್ದಾರೆ. ಮಂಗಳೂರು ಏರ್ಪೋರ್ಟ್ ಹೊರಗೆ ಡಿಕೆ ಪರ ಘೋಷಣೆಗಳು ಕೂಗಿ ಬಂದಿವೆ. ಕೆಸಿ ವೇಣುಗೋಪಾಲ್ಗೆ ಡಿಕೆ ಅಂತ ಹೇಳಿ ಸ್ವಾಗತವನ್ನ ಕೂಗ್ತಾ ಇರುವಂತದ್ದು ಇಲ್ಲಿ ನೋಡಬಹುದಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಡಿಕೆ ಅಂತ ಹೇಳಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಸಮಾವೇಶದ ಶಕ್ತಿ ಪ್ರದರ್ಶನ ಏನಿದೆ ಆ ಒಂದು ಶಕ್ತಿ ಪ್ರದರ್ಶನಕ್ಕೆ ಏರ್ಪೋರ್ಟ್ನಲ್ಲೇ ಸಡ್ಡು ಹೊಡೆಯುವಂತ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಡಿಕೆ ಅಂತ ಹೇಳಿ ಕೂಗ್ತಾ ಇರುವಂಥದ್ದು. ಒಂದು ಕ್ಷಣ ವೇಣುಗೋಪಾಲ್ ಅವರಿಗೆ ಗೆರವು ಹಾಕೋ ರೀತಿಯಲ್ಲೇ ಡಿಕೆ ಅಂತ ಇದು ಕಾರ್ಯಕರ್ತರಿದ್ದಾರೆ. ಏನಕ್ಕೆ ಡಿಕೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಒಂದು ದೊಡ್ಡ ಮನಸ್ಸು ಮಾಡಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಒದಗಿಸಿಕೊಡ್ಬೇಕು. ಡಿಕೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇವಾಗ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆ ಏನು ಕೂಗ್ತಾ ಇದ್ದಾರೆ? ಏನು ಇಲ್ಲಪ್ಪ, ಇದು ನಮ್ಮ ಕೆಸಿ ವೇಣುಗೋಪಾಲ್ ಸಾಹೇಬರು ಬಂದಿದ್ದಾರೆ. ನಮ್ಮ ಪಕ್ಷದ ಪ್ರೋಟೋಕಾಲ್ ಏನಂದ್ರೆ ಯಾವತ್ತೂ ಕೂಡ ರಾಷ್ಟ್ರೀಯ ನಾಯಕರು ಬರುವಂಥ ಸಂದರ್ಭದಲ್ಲಿ ನಮ್ಮ ಅಗ್ರಗಣ್ಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಮೊದಲಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದಮೇಲೆ AICC ಜನರಲ್ ಸೆಕ್ರೆಟರಿ ಆದಂಥ ಕೆಸಿ ವೇಣುಗೋಪಾಲ್ ರವರಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿಕೆ ಶಿವಕುಮಾರಿಗೆ ಜೈಕಾರ ಹಾಕುವುದು ಕಾಂಗ್ರೆಸ್ ಪಕ್ಷದ ಸಿಎಂಗೆ ಜೈಕಾರ ಹಾಕ್ಲೇ ಇಲ್ವಲ್ಲ? ಇದು ಪಾರ್ಟಿ ಕೇಡರ್ ಕಾರ್ಯಕ್ರಮ. ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ಹಾಕ್ತೀವಿ. ಸಿದ್ದರಾಮಯ್ಯರಿಗೂ ಕೂಡ ಈಗ ಕಾರ್ಯಕರ್ತರು ಒತ್ತಾಯ ಏನಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಸಿಎಂ ಆಗಬೇಕು ಅಂತ ಕೂಡ ಘೋಷಣೆ ಹಾಕಿದ್ರು. ಯಾವುದು ಬಡ ರಾಜ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯ ಅವರು ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂಥ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂಥ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮಗೆ ಸಿದ್ದರಾಮಯ್ಯ ಅವರು ನಾಯಕರೇ, ನಮಗೆ ಡಿಕೆ ಶಿವಕುಮಾರ್ ನಾಯಕರೇ. ಗೊಂದಲ ಇರೋದು ಇದು ಮಿಥುನ್ ರೈ ಅವರು ಹೇಳ್ತಾ ಇರುವಂತದ್ದು. ಎಲ್ಲಾ ರೀತಿಯ ಘೋಷಣೆಗಳನ್ನ ಕೂಡಿ ಆ ಕೂಗದ ನಂತರ ಆಮೇಲೆ ಈ ರೀತಿ ತೇಪೆ ಸಾರಿಸುವಂತ ಕಾರ್ಯಕ್ಕೂ ಕೂಡ ಅವರು ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.